SSLCಲಿ ರಾಜ್ಯಕ್ಕೆ ಟಾಪರ್ SSLCಯಲ್ಲಿ ರಾಜ್ಯಕ್ಕೆ ಮೊದಲ ಸ್ಥಾನವನ್ನು ಪಡೆದಂತಹ ಜಾಹ್ನವಿ ಅವರ ತಂದೆ ತಾಯಿ ನಮ್ಮ ಜೊತೆಗಿದ್ರೆ ಅವ್ರನ್ನ ಮಾತಾಡಿಸ್ತೀನಿ. ಸರ್, ಇವತ್ತು ನಿಮ್ಮ ಮಗಳು ಮೊದಲ ಸ್ಥಾನವನ್ನು ಪಡೆದ ರಾಜ್ಯಕ್ಕೆ ಏನು ಅನಿಸ್ತಿದೆ? ರಾಜ್ಯಕ್ಕೆ ಖುಷಿಯಾಗಿದೆ, ಅದರಲ್ಲೂ ನಮಗಂತೂ ತುಂಬ ಖುಷಿಯಾಗಿದೆ. ಯಾಕೆಂದರೆ ನಾವು ಮುದ್ದಿನ ಮಗಳು, ಒಬ್ಬಳೇ ಮಗಳು, ಯಾವತ್ತೂ ಬೈದಿದ್ದಿಲ್ಲ, ಯಾವುದು ಓದು ಅಂತಲೂ ಹೇಳಿದ್ದಿಲ್ಲ. ಅವಳ ಪಾಡಿಗೆ ಅವಳು ಓದ್ತಾ ಇದ್ಲು. ಅವಳು ಈ ಒಂದು ಮಟ್ಟಿನ ಸ್ಕೋರ್ ಮಾಡ್ತಾಳೆ ಅಂತ ನಮಗೆ ಇನ್ನರ್ ಕಾನ್ಫಿಡೆನ್ಸಲ್ಲಿ ಇತ್ತು, ಆದರೆ ನಾವು ಹೊರಗಡೆ ತೋರಿಸ್ಕೊಳ್ತಾ ಇರಲಿಲ್ಲ. ಅವಳು ಓದ್ತಾಳೆ ಅಂತ ಕಾನ್ಫಿಡೆನ್ಸ್ ಇತ್ತು. 625 ಮೇಲೆ 23ಕ್ಕೆ ಬರ್ತಾ ಇತ್ತು ಅಂತ ನಾನು ಅಂದ್ಕೊಂಡಿದ್ದೆ. ಎಲ್ಲೋ ಒಂದೆರಡು ನಂಬರು ಆಚೆ ಈಚೆ ಆಗ್ಬೋದು ಅಂತ. ಆದರೆ 625 ಬಂದಿರೋದು ತುಂಬ ಖುಷಿಯಾಗಿದೆ. ಮುಂದೆ ಅವಳು ಏನು ಓದ್ತಾಳೋ ಖಂಡಿತ ಅವಳು ನಮ್ಮ ಸಪೋರ್ಟ್ ಇರುತ್ತೆ. ನಮ್ದು ಯಾವುದೇ ಬಲವಂತ, ಇದನ್ನು ಓದು, ಮೆಡಿಕಲ್ ಓದು, ಇಂಜಿನಿಯರಿಂಗ್ ಓದು ಅಂತ ಯಾವುದೇ ಬಲವಂತ ಇಲ್ಲ. ಅವಳು ಏನು ಓದ್ತಾಳೋ ನಾವು ಅದನ್ನು ಓದಲಿಕ್ಕೆ ಸಂತೋಷವಾಗಿದೆ. ಅವಳು 625ಕ್ಕೆ 625 ಮಾರ್ಕ್ಸ್ ತಗೊತಾಳೆ ಅನ್ನುವಂತಹ ನಿಮಗೆ ಕಾನ್ಫಿಡೆನ್ಸ್ ಬರೋದಕ್ಕೆ ಯಾವ ರೀತಿ ಓದ್ತಿದ್ಲು ಅವಳು? ಮನೆಯಲ್ಲಿ ಓದ್ತಿದ್ಲ ಅಥವಾ ಸ್ಕೂಲಲ್ಲ? ಅವಳು ಹೇಳ್ತಾ ಇದ್ಲು ನಾನು ಟ್ಯೂಷನ್ಗೆ ಹೋಗ್ತಿರ್ಲಿಲ್ಲ ಅಂತ. ಮತ್ತು ಹೇಗೆ ಅಂತ? ಅವಳು ಇದಕ್ಕೆ ಮೊದಲನೇದಾಗಿ ಹೇಳಬೇಕು ಅಂದರೆ ಬೇಸಿಕ್ ಫೌಂಡೇಶನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ LKGಯಿಂದನೂ ನಾ 3ನೇ ಕ್ಲಾಸಿಂದ ಮುಂದಂತೂ ಮುಂದಿನ ಇದು ತುಂಬ ಬೇಕಾಗತ್ತೆ. ಆ ಬೇಸಿಕ್ ಫೌಂಡೇಶನ್ ಇಲ್ಲದೆ ಮುಂದೆ ಏನೇ ಅಚೀವ್ ಮಾಡೋಕ್ಕಾಗಲ್ಲ. ಆ ಅಚೀವ್ಮೆಂಟ್ಗೆ ಅವರ ತಾಯಿ ಸಪೋರ್ಟ್ ತುಂಬ ಇತ್ತು. ಸೊ ಪ್ರತಿದಿನ ಅವ್ರ ಜೊತೆ ಇದ್ದರು, ಲೆಕ್ಕಗಳನ್ನು ಹೇಳ್ಕೊಡ್ತಾಯಿದ್ರು, ಅವ್ರು ಮಾಡ್ತಾಯಿದ್ರು. ಅದು ಆಮೇಲೆ ಸ್ಕೂಲಲ್ಲಿ ಪಾಠಗಳು ನಡೀತಾ ಇತ್ತು. ಅವತ್ತಿನ ಪಾಠ ಅವತ್ತೇ ಓದ್ತಾ ಇದ್ಲು. ಪ್ರತಿಯೊಂದು ಟೆಸ್ಟಲ್ಲೂ, ಪ್ರತಿಯೊಂದು ಈ ಪ್ರಿಪೇಟರಿ ಎಕ್ಸಾಮ್ಸು, ಮಿಡ್ ಟರ್ಮ್ ಎಕ್ಸಾಮು, 8ನೇ ಕ್ಲಾಸು, 7ನೇ ಕ್ಲಾಸು, 9ನೇ ಕ್ಲಾಸಲ್ಲೂ ನಾನು ಇಷ್ಟು ಮಾರ್ಕ್ಸ್ ತೆಗಿಲೇಬೇಕು ಅಂತ ಓದ್ತಾ ಇದ್ಲು ಅವಳು. ದಿನಕ್ಕೆ 2 ಅವರ್ 3 ಅವರ್ ಮೇಲೆ ಯಾವತ್ತೂ ಓದಿದ್ದಲ್ಲ ಅವಳು. ಜೊತೆಗೆ ಎಕ್ಸಾಮ್ ಟೈಮಲ್ಲಿ ಒಂದು 5-6 ಅವರ್ಸ್ ಓದ್ತಾ ಇದ್ಲು ಅಷ್ಟೇ. ಡೇ ಟೈಮಲ್ಲಿ ಅವಳು ಓದಿದ್ದೇ ಇಲ್ಲ. ನಾನು ಕೊನೆ ಟ್ಯೂಷನ್ಗೆ ಹೋಗ್ತಾ ಇರಲಿಲ್ಲ. ಅಂದರೆ ಅವಳು ಓದಿನ ಬಗ್ಗೆ ಅರ್ಥ ಮಾಡ್ಕೊಂಡು ಓದೋಳು, ಅದು ಇಂಪಾರ್ಟೆಂಟು. ನಾನು ಏನೇ ಹೇಳಿದ್ರು ಕೂಡ, ನಾವು ಏನೇ ಮಾತಾಡಿದ್ರು ಕೂಡ ಅದರದ್ದು ಹಿನ್ನೆಲೆ ಮುನ್ನೆಲೆ ಎಲ್ಲವನ್ನೂ ಅರ್ಥ ಮಾಡ್ಕೊಳ್ಳೋಳು. ಆದ್ದರಿಂದ ಅವಳ ಹತ್ರ ಆ ಕೆಪಾಸಿಟಿ ಇದೆ ಅಂತ ನಮಗೆ ಗೊತ್ತಿತ್ತು. ಅವಳು ಮಾರ್ಕ್ಸ್ ತೆಗಿತಾಳೆ ಅಂತ ನಮಗೆ ಗೊತ್ತಿತ್ತು. ಅಂದರೆ ಇಂಟರ್ನಲ್ಸಲ್ಲಿ ಹೇಗೆ ಮಾರ್ಕ್ಸ್ ತಗೊತಿದ್ಲು? ಟೀಚರ್ಸ್ ಏನು ಹೇಳ್ತಿದ್ರು ಅವಳ ಬಗ್ಗೆ? ನಾನು 2-3 ಸಲ ಟೀಚರ್ಸ್ಗೆ ಬಂದು, ನೀವು ಈ ಥರ ಮಾಡ್ತಾ ಇದ್ದೀರಾ, ಈ ಥರ ಕ್ವಶನ್ ಪೇಪರ್ಸ್ಗಳನ್ನು ಕೊಡಿ, ಅವರಿಗೆ ಮಾರ್ಕ್ ಟೆಸ್ಟ್ಗಳು ಕೊಡಿ ಅಂತ ನಾನು ಕೇಳಿದೆ. ಆದರೆ ನೀವು ನಿಮ್ಮ ಮಗಳ ಬಗ್ಗೆ ಯಾವುದೇ ಟೆನ್ಷನ್ ಇಟ್ಕೋಬೇಡಿ, ಅವಳು ಚೆನ್ನಾಗಿ ಮಾರ್ಕ್ಸ್ ತೆಗಿತಾಳೆ ಅಂತ ಹೇಳ್ತಿದ್ರು. ನನಗೆ ಏನಾಗುತ್ತೆ ಅಂದರೆ, ಪ್ರತಿ ವರ್ಷ ಸ್ಕೂಲಲ್ಲಿ ಫಸ್ಟ್ ಬಂದವಳು ಎಲ್ಲೋ ಎಡಬಿಟ್ಟು ಸ್ಕೂಲಿಗೆ ಸೆಕೆಂಡ್ ಬಂದುಬಿಟ್ರೆ ನನಗೆ ಬೇಜಾರಾಗುತ್ತೆ. ಅವಳು ಮುಂದಿನ ಇದರಲ್ಲಿ ಬೇಜಾರಾಗ್ತಾಳಲ್ಲ ಅನ್ನೋ ಒಂದು ಇದು ಇತ್ತು. ಕ್ಲಾಸಲ್ಲಿ ಫಸ್ಟ್ ಪ್ರತಿ ಲಾಸ್ಟು 9-10 ವರ್ಷಗಳಿಂದನೂ ಅವಳೇ ಕ್ಲಾಸಿಗೆ ಮೊದಲನೇ ಪ್ಲೇಸಲ್ಲಿ ಇದ್ಲು. ಪ್ರತಿಯೊಂದನ್ನು ಈಗ ಅದ್ರ ಜೊತೆಗೆ ಬೇರೆ ಅದರ್ಸ್ ಇದರಲ್ಲೂ ತುಂಬ ಅಚೀವ್ಮೆಂಟ್ ಮಾಡಿದ್ದಾಳೆ. ರಾಮಾಯಣ ಮಹಾಭಾರತ ಎಕ್ಸಾಮು, ಹಿಂದಿ ಪ್ರವೀಣ್ ಎಕ್ಸಾಮ್ ಆಗಿದೆ, ಸಂಗೀತ ಸೀನಿಯರ್ ಗ್ರೇಡ್ ಆಗ್ತಾ ಇದೆ, ಸೀನಿಯರ್ ಗ್ರೇಡ್ ಕಲಿತಾ ಇದ್ದಾಳೆ. ಅದ್ರ ಜೊತೆಗೆ ಹಿಂದಿ ವೀಣೆನೂ ಕಲಿತಾ ಇದ್ದಾಳೆ. ಸೊ ಇದರಿಂದ ಅವಳು ಒಂಥರ ಅವಳು ಏನು ಬೇಕೋ ಏನು ಕಲಿತೀವೋ ಫ್ರೀ ಬಿಟ್ಬಿಟ್ಟಿದ್ವಿ. ಹಾಗಾಗಿ ಅವಳದ್ದು ಮೈಂಡು ಬರೀ ಎಕ್ಸಾಮ್ ಬಗ್ಗೆ, ಸ್ಕೂಲ್ ಬಗ್ಗೆನೇ ಇರಲಿಲ್ಲ, ಬೇರೆದ್ರ ಬಗ್ಗೆನೂ ಇದ್ದಿದ್ದರಿಂದ ಅವಳು ಆಲ್ ರೌಂಡ್ ಡೆವಲಪ್ಮೆಂಟ್ ಸಾಧ್ಯ. ಆದ್ದರಿಂದ ಎಲ್ಲವನ್ನೂ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಜಾಸ್ತಿ ಆದ್ದರಿಂದ ಇಲ್ಲಿ ಈಸಿ ಆಯಿತು ಅವಳಿಗೆ ಎಕ್ಸಾಮ್. ಅಮ್ಮ, ಹೇಗಿತ್ತು ನಿಮ್ಮ ಸಪೋರ್ಟು? ನೀವು ಹೇಳ್ದಂಗೆ ನಿಮ್ಮ ಮಗಳು ಕೇಳ್ತಿದ್ಲ ಹೇಗೆ ಅಂತ? ಅವಳು ಎಲ್ಲರ ಮಾತು ಕೇಳ್ತಾಳೆ. ಅವಳು ಅದರಲ್ಲಿ ಯಾವುದೇ ಇದಿಲ್ಲ. ಅವಳು ವಾಪಸ್ ಇದು ಮಾಡೋದಾಗಲಿ ಅದೆಲ್ಲ ಇಲ್ಲ. ಹೇಳಿದ ಮಾತು ಖಂಡಿತ ಕೇಳ್ತಾಳೆ. ಒಳ್ಳೆ ಮಗಳು. ಅವಳ ಪಾಡಿಗೆ ಅವಳು ಓದ್ಕೋತಾ ಇದ್ಲು. ಕೇಳಿದ್ವಿ ನಾವು, ಟ್ಯೂಷನ್ಗೆ ಹೋಗ್ಬೇಕಾ ಬೇಡ? ನಾನು ಹೋಗಲ್ಲಮ್ಮ, ನಾನೇ ಓದ್ಕೋತೀನಿ ಅಂತ ಅವಳಿಗೆ ಅಷ್ಟು ಕಾನ್ಫಿಡೆನ್ಸ್ ಇತ್ತು. ಸೊ ಬೇಡ, ಯಾಕೆ ಅವಳಿಗೆ ಮತ್ತೆ ಇನ್ನೊಂದು ಸತಿ ಎಫರ್ಟ್ ಮತ್ತೆ ಅಲ್ಲಿ ಹೋಗಿ ಪಾಠ ಕೇಳಬೇಕು, ಅದ್ರ ಬದಲು ನಾನು ಮನೇಲಿ ಅದೇ ಟೈಮನ್ನು ಓದ್ಕೋತೀನಿ. ಸರಿ ಅಮ್ಮ, ನಿನಗೆ ಬಿಟ್ಟಿದ್ದು ಅಂತ ನಾವು ಯಾವುದಕ್ಕೂ ಪ್ರೆಷರ್ ಹಾಕಿಲ್ಲ ಮೇಡಮ್, ಇದುವರೆಗೂ ಹಾಕಿಲ್ಲ, ಮುಂದೂ ಹಾಕಲ್ಲ. ಅವಳಿಗೆ ಏನು ಬೇಕೋ ಅವಳು ಮಾಡಲಿ, ನಾವು ಅದಕ್ಕೆ ಸಪೋರ್ಟಿವ್ ಆಗಿ ಇರ್ತೀವಿ ಅಷ್ಟೇ. ದಿನ ಬರೀ ನಿಮ್ಮ ಸ್ಕೂಲು, ನಿಮ್ಮ ಮನೆ ಅಷ್ಟು ಮಾತ್ರ ಅವಳು ಪರಿಚಯ ಇದ್ಲು, ಆದರೆ ಈಗ ಇಡೀ ರಾಜ್ಯಕ್ಕೆ ಪರಿಚಯ ಆಗಿಬಿಟ್ಟಿದ್ದಾಳೆ. ಏನು ಅನಿಸ್ತಿದೆ ಅಂತ? ಖುಷಿ ಆಗ್ತಿದೆ ಮೇಡಮ್, ಅಷ್ಟೇ. ಇನ್ನೇನು ಹೇಳೋಕ್ಕಾಗತ್ತೆ? ಇತ್ತು ಮೇಡಮ್, ಬರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು, ನಿಜಕ್ಕೂ ಇತ್ತು. ಬಟ್ ಎಲ್ಲಿ ಕರೆಕ್ಷನಲ್ಲಿ ಎಲ್ಲರೂ ಒಂದು ಹೆಚ್ಚು ಕಮ್ಮಿ ಆಗ್ಬೋದು ಆ ಥರ ಇತ್ತು. ಅಂದರೆ 25 ಬರುತ್ತೆ ಅಂತ ಖಂಡಿತ ಇರಲಿಲ್ಲ. ಬಟ್ ಅಂತೂ ಅವಳಿಗೆ ಮೋರ್ ದೆನ್ 22-23 ಮೇಲೆ ಬರುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು.
ಈಗ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅವಳ ಜೊತೆಗೆ ಒಂದಷ್ಟು ಜನ ಓದಿರ್ತಾರೆ, ಅವಳ ಜೂನಿಯರ್ಸ್ ಇರ್ತಾರೆ, ಅವರಿಗೆಲ್ಲ ಹೇಗೆ ಸಜೆಸ್ಟ್ ಮಾಡ್ತೀರಿ ನೀವು? ಯಾವತ್ತೂ ಫಿಯರ್ ಆಗಬಾರ್ದು, ಎಕ್ಸಾಮ್ ಅಂತ ಹೇಳ್ಕೊಂಡು ಹೆದರ್ಕೋಬಾರ್ದು. ಹಾಗಂತ ನಾನು ಹಿಂಗೇ ಓದಬೇಕು ಅಂತ ಪರ್ಟಿಕ್ಯುಲರ್ ಆಗಿ ಕುದುರೆ ಕಣ್ಣು ಕಟ್ಕೊಂಡಂಗೆ ಓದಬಾರ್ದು. ಅವ್ರಿಗೆ ಇಷ್ಟ ಬಂದ ಟೈಮಲ್ಲಿ ಓದಬೇಕು, ಇಷ್ಟ ಬಂದ ಹಾಗೆ ಓದಬೇಕು. ಎಲ್ಲಿ ಕೂತ್ಕೊಂಡ್ರೆ ಅಲ್ಲೇ ಓದ್ಬೋದು, ಇಲ್ಲೇ ಓದಬೇಕು, ಇಂಥ ಕಡೆನೇ ಓದಬೇಕು ಅದೆಲ್ಲ ಅಲ್ಲ. ಅವ್ರಿಗೆ ಹೆಂಗೆ ಇಷ್ಟ ಆಗುತ್ತೋ ಹಾಗೆ ಓದಬೇಕು. ಆಮೇಲೆ ಅದನ್ನು ಸ್ಟ್ರೆಸ್ ಇಟ್ಕೊಂಡು ಓದಬಾರ್ದು. ಅರ್ಥ ಮಾಡ್ಕೊಂಡು ಒಂದೇ ಸತಿ ಓದಿದ್ರೆ 10 ಸತಿ ಓದೋಕ್ಕಿಂತ ಅರ್ಥ ಮಾಡ್ಕೊಂಡು 1 ಸತಿ ಓದಿದ್ರೆ ಬೇಕಾದಷ್ಟು ಅಂತ ನನಗನ್ಸುತ್ತೆ. ಥ್ಯಾಂಕ್ ಯು. ಇದು ಜಾಹ್ನವಿಯರ ಅಪ್ಪ ಅಮ್ಮನ ಮಾತು. ಈಗಾಗಲೇ ಅವರು ಎಕ್ಸ್ಪೆಕ್ಟ್ ಕೂಡ ಮಾಡಿಲ್ಲ, ಅಂದರೆ ಈ ರೀತಿ ಅಂದರೆ 625ಕ್ಕೆ 625 ಮಾರ್ಕ್ಸ್ ತಗೊತಾಳೆ ಅನ್ನುವಂಥದ್ದನ್ನು ಎಕ್ಸ್ಪೆಕ್ಟೇಷನ್ ಮಾಡಿರಲಿಲ್ಲ. ಆದರೆ ಆಕೆ ತುಂಬ ಬುದ್ಧಿವಂತೆ, ಓದ್ತಾಳೆ, ಟಾಪರ್ ಕ್ಲಾಸಿಗೂ ಕೂಡ. ಹಾಗಾಗಿ ಮಾರ್ಕ್ಸ್ ಅಂತೂ ತಗೊತಾಳೆ ಅನ್ನುವಂತಹ ನಿರೀಕ್ಷೆ ಇತ್ತು ಅನ್ನುವಂಥ ಮಾತನ್ನು ಹೇಳ್ತಾರೆ. ಜೊತೆಗೆ ಆಕೆ ಏನು ಮುಂದೆ ಸಾಧನೆ ಮಾಡಬೇಕು ಅದೆಲ್ಲದಕ್ಕೂ ಕೂಡ ನಮ್ಮ ಸಪೋರ್ಟ್ ಇದ್ದೇ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ದೀಪಕ್ ಜೊತೆಗೆ ಮಮತಾ ಮರ್ದಾಳೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.